ಹೆಸರು ಶಿವರಾಜ್ ಅಂತೇಳಿ ಗುಂಜಾಳಿ ಕ್ಯಾಂಪಿನಿಂದ ಮಾತಾಡ್ತಾ ಇರೋದು. ನಾವು 72 ಎಕರೆ ಗದ್ದೆ ಮಾಡ್ತಾ ಇದ್ದೀವಿ. ಇದು ನಯಾ ಜಿಂಕ್ ಅಂತೇಳಿ ಒಂದ್ಸಲ ರಾಮಚಂದ್ರ ರೆಡ್ಡಿ ಅವರು ಇದನ್ನು ಶಾಂಪಲ್ ಕೊಟ್ಟಿದ್ರು ಒಂದು ಸಸಿಮಡಿಗೆ ಅಂತೇಳಿ. ನಾವು ಅವಾಗೇನು ಯೂಸ್ ಮಾಡಲಿಲ್ಲ, ಮತ್ತೆ ಒಳ್ಳೆ ಒಂದು 20 ಎಕರೆಗೆ ತಂದು ಬಳಸಿದ್ದೀವಿ ಇದನ್ನು. ಇದರಲ್ಲಿ ಟೋಟಲ್ 8 ಕಂಟೆಂಟ್ ಇದೆ, ಒಟ್ಟು 8 ನಮೂನೆ ಇದೆ. 20 ಎಕರೆಗೆ ತಂದು ನಾವು ಯೂಸ್ ಮಾಡಿದ್ದೀವಿ. ನೆಲತ್ತು ಸೌಳು ಭೂಮಿ ಚೆನ್ನಾಗಿ ಕೆಲಸ ಮಾಡ್ತದೆ. ಸುಲಭಲ್ದನ ಫಸ್ಟಿಗೆ ನಾವು ನಯಾ ಜಿಂಕ್ ಇದು ಯಾವುದದು ಜೆನಾಕ್ಸ್ ಅಂತೇಳಿ ಬಳಸ್ತಾ ಇದ್ದೀವಿ. ಅದೇನೋ ಅಷ್ಟೊಂದು ನಮ್ಗೆ ರಿಸಲ್ಟ್ ಕೊಡಲಿಲ್ಲ. ಇದನ್ನು ತಂದು ಹಾಕಿದ ಮೇಲೆ ಫುಲ್ ಚೆನ್ನಾಗಿದೆ ಇದು ನಯಾ ಜಿಂಕ್ ಅಂತೇಳಿ. ಇದನ್ನೆಲ್ಲ ರೈತರು ಬಳಸ್ರಿ, ಚೆನ್ನಾಗಿರ್ತೈತಿ. ಮುಂದಕ್ಕಾದರೂ ಕೂಡ ನಾವು 72 ಎಕರೆಗೆ ಟೋಟಲ್ ಇದನ್ನೇ ಬಳಸ್ಬೇಕಂತ ನಿರ್ಧಾರ ಮಾಡಿದ್ವಿ. ಎಲ್ಲ ರೈತರು ಇದನ್ನೇ ಬಳಸ್ರಿ, ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ 8 ಕಂಟೆಂಟ್ ಇರೋದ್ರಿಂದ ಗೊಬ್ಬರ ಕೂಡ ನೀಟಾಗಿ ತಗೊಂತದೆ. ಮೇಲತ್ತು ಯಾವುದು ಕೆಂಪು ರೋಗ ಬರೋಂಗಿಲ್ಲ, ಹಳದಿ ರೋಗ ಬರೋಂಗಿಲ್ಲ. ನಿಮಗೆಲ್ಲ ನೀಟಾಗಿ ಪ್ರತಿ ಒಂದು ಕಾಳು ಗೊಬ್ಬರನೂ ನೀಟಾಗಿ ಕೆಲಸ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೈತರು ದಯವಿಟ್ಟು ಇದನ್ನು ಬಳಸ್ರಿ, ಇದು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರೋ ಗ್ಯಾರಂಟಿ ಕೂಡ ಕಂಪ್ನಿಯವ್ರು ಕೊಡಕತ್ತಾರೆ. ರ್ಯಾಲಿಸ್ ನಿಮಗಾಗಿ ನಯಾ ಜಿಂಕ್ ಎಂಬ ಕ್ರಾಂತಿಕಾರಿ ಉತ್ಪನ್ನವನ್ನು ತರುತ್ತಿದೆ. ಇದು ಹೊಸ ಪೀಳಿಗೆಯ ಜಿಂಕ್. ಇದರಲ್ಲಿರುವ ಜಿಂಕ್ ನೀರಿನಲ್ಲಿ ಕರಗುವುದಿಲ್ಲ ಮತ್ತು ವ್ಯರ್ಥವಾಗುವುದಿಲ್ಲ. ನಯಾ ಜಿಂಕ್ ನಲ್ಲಿ ಜಿಂಕ್ ನಿಧಾನವಾಗಿ ಬಿಡುಗಡೆಯಾಗುತ್ತದೆ ಮತ್ತು ದೀರ್ಘಕಾಲದವರೆಗೆ ಸಸ್ಯಗಳಿಗೆ ಲಭ್ಯವಿರುತ್ತದೆ. ಜಿಂಕ್ ನ ಬಳಕೆಯ ದಕ್ಷತೆಯು ಇತರ ಜಿಂಕ್ ರಸಗೊಬ್ಬರಗಳಿಗಿಂತ ಹೆಚ್ಚು. ಇದು ಬೆಳೆಗೆ ಪೂರಕವಾಗಿರುವ ಮೆಗ್ನೀಷಿಯಂ ಮತ್ತು ರಂಜಕದೊಂದಿಗೆ ಡಿಟಿಪಿಎ ಸತುವಿನ ರೂಪದಲ್ಲಿ ಜಿಂಕ್ ಅನ್ನು ಹೊಂದಿರುತ್ತದೆ. ಹೀಗಾಗಿ ಸಸ್ಯಗಳು ಮೆಗ್ನೀಷಿಯಂನಿಂದ ಹಚ್ಚ ಹಸಿರಾಗಿ ಬೆಳೆಯುತ್ತವೆ ಮತ್ತು ಜಿಂಕ್ನ ಕಾರಣದಿಂದಾಗಿ ಶಕ್ತಿಶಾಲಿಯಾಗಿ ಬೆಳೆಯುತ್ತವೆ. ಅಂತಿಮವಾಗಿ ಉತ್ತಮ ಗುಣಮಟ್ಟದ ಇಳುವರಿಗೆ ಕಾರಣವಾಗುತ್ತದೆ. ಇದರ ಉಪಯೋಗ: ಪ್ರತಿ ಎಕರೆಗೆ 1.2 ಕೆಜಿ ನಯಾ ಜಿಂಕ್ ಹಾಕಿ. ಇದನ್ನು ಡಿಎಪಿ ಸೇರಿದಂತೆ ಇತರ ರಸಗೊಬ್ಬರಗಳ ಜೊತೆ ಸೇರಿಸಿ ಬಳಸಬಹುದು. ಇದರಿಂದ ಕೂಲಿ ವೆಚ್ಚವು ಉಳಿತಾಯವಾಗುತ್ತದೆ.